ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಮ್ಮ ಶಿವಣ್ಣ ಅಭಿನಯದ AK47 ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಇದರ ನಿರ್ದೇಶಕರು ಓಂ ಪ್ರಕಾಶ್ ರಾವ್ ಅವರು, ನಿರ್ಮಾಪಕರು ರಾಮು ಅವರು. ಕನ್ನಡದ ಮಟ್ಟಿಗೆ ಅದ್ಧೂರಿತನ, ತಂತ್ರಜ್ಞಾನ ಹಾಗೆಯೇ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿದಂತಹ ಸಿನಿಮಾ ಇದು. ಇವತ್ತು DTS 5.1 ಅಂತ ನಾವು ಏನು ಹೇಳ್ತೀವಿ, ಅದು ಎಲ್ಲ ಚಿತ್ರಗಳು ಕೂಡ ಒಂಥರ ಮ್ಯಾಂಡೇಟ್ರಿ ಥರ ಇದೆ. ಆದರೆ ಆವತ್ತಿನ ಕಾಲದಲ್ಲಿ DTS ಅನ್ನೋದು ತುಂಬ ರೇರ್. ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ DTS ಅನ್ನು ಅಳವಡಿಸಿಕೊಂಡಂತಹ ಚಿತ್ರ ಅಂದರೆ AK47. ಇದಕ್ಕೂ ಮುಂಚೆ ಶಾಂತಿ 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 ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಒಂದು ಹಾಡಿಗೆ ಮಾತ್ರ ಈ DTSನ ಅಳವಡಿಸಲಾಗಿತ್ತು. ಹಾಗೆಯೇ ಚಿತ್ರೀಕರಣ ಸುಮಾರು 1 ವರ್ಷ 3 ತಿಂಗಳು ಈ ಸಿನಿಮಾದ ಚಿತ್ರೀಕರಣಕ್ಕೆ ಟೈಮ್ ತೊಗೊಂಡಿದ್ದಾರೆ. ಯಾಕಂದರೆ ಎಲ್ಲರ ಡೇಟ್ಸನ್ನು ಹೊಂದಿಸಬೇಕಾಗಿತ್ತು, ಬಗೆ ಬಗೆಯ ಲೊಕೇಶನ್ನ ಬಳಸ್ಕೋಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ನಾವೀಗ ಏನು ಹೇಳ್ತೀವಿ ಬರ್ಡ್ ವ್ಯೂ ಶಾಟ್ ಅಥವಾ ಏರಿಯಲ್ ಶಾಟ್ ಅಂತ, ಅದನ್ನು ತೆಗೆದುಕೊಳ್ಳೋಕ್ಕೆ ಇವತ್ತು ತುಂಬ ಈಸಿ, ಡ್ರೋನ್ಸ್ ಇದೆ. ಆದರೆ ಆವತ್ತಿನ ಕಾಲದಲ್ಲಿ ಹೆಲಿಕಾಪ್ಟರ್ನ ಬಳಸಬೇಕಾಗಿತ್ತು, ತುಂಬ ದುಬಾರಿಯಾಗಿತ್ತು. ಈ ಚಿತ್ರದ ಕ್ಲೈಮ್ಯಾಕ್ಸ್ಗೋಸ್ಕರ 5 ಹೆಲಿಕಾಪ್ಟರ್ನ ಬಳಸಿದ್ರಂತೆ, 10 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರಂತೆ. ಇನ್ನು ಈ ಚಿತ್ರದ ಆಡಿಯೋ ಪಾರ್ಟ್ ಅಂದರೆ DTSಸು, ಸೌಂಡ್ ಮಿಕ್ಸಿಂಗು ಮತ್ತು ಹಿನ್ನೆಲೆ ಸಂಗೀತ ಇದೆಲ್ಲದಕ್ಕೂ 95 ದಿನ ಬೇಕಾಯ್ತಂತೆ. ಅಂದರೆ 20 ದಿನ ಹಿನ್ನೆಲೆ ಸಂಗೀತಕ್ಕೆ ಬೇಕಾಯ್ತಂತೆ ಹಂಸಲೇಖ ಅವರು. ಹಾಗೆಯೇ DTSಗೋಸ್ಕರ 45 ದಿನ ಟೈಮ್ ತೊಗೊಳ್ತಂತೆ. ಹಾಗೆಯೇ ಫೈನಲ್ ಮಿಕ್ಸ್ಗೆ 30 ದಿನ. ಇನ್ನು ಸಿನಿಮಾದ ರಿಲೀಸ್ ವಿಷಯಕ್ಕೆ ಬಂತು ಅಂದರೆ ಆವತ್ತಿನ ಕಾಲಕ್ಕೆ 46 ಪ್ರಿಂಟ್ಗಳನ್ನು ಹಾಕಿ ಬಿಡುಗಡೆ ಮಾಡಿದಂತಹ ಚಿತ್ರ ಇದು. ಇದು ದಾಖಲೆ ಅಂತಲೇ ಹೇಳ್ಬೋದು. ಇವಾಗ ಬಿಡಿ, ಇವಾಗ ಡಿಜಿಟಲ್ ಇರೋದ್ರಿಂದ ಒಮ್ಮೆಲೇ ಕುಳಿತು ಸಾವಿರಾರು ಥಿಯೇಟ್ರ್ಗಳಿಗೆ ರಿಲೀಸ್ ಮಾಡಿಸ್ಬೋದು. ಆದರೆ ಅವತ್ತು ಹಾಗಲ್ಲ. ಒಂದು ಪ್ರಿಂಟ್ ಹಾಕಿಸಿದ್ರೆ ಒಂದು ಥಿಯೇಟ್ರಿಗೆ, ಅಥವಾ ಅಕ್ಕಪಕ್ಕ ಥಿಯೇಟ್ರ್ಗಳಿತ್ತು ಅಂತಂತಂದರೆ ಒಂದು ಅರ್ಧ ಗಂಟೆ ಸಮಯವನ್ನು, ಅಂದರೆ ಶೋ ಸಮಯವನ್ನು ಅರ್ಧ ಗಂಟೆ ಅಡ್ಜಸ್ಟ್ ಮಾಡಿ 2 ಕಡೆ ಪ್ರದರ್ಶನ ಮಾಡ್ಬೋದಾಗಿತ್ತು. ಈ ಎಲ್ಲ ದಾಖಲೆಗಳನ್ನು ಮಾಡಿದಂತಹ ಸಿನಿಮಾ ಸೂಪರ್ ಡೂಪರ್ ಹಿಟ್. ಹಾಗೆಯೇ ಟಿಕೆಟ್ ಬೆಲೆ ಕೂಡ ಆ ಟೈಮಲ್ಲಿ ಜಾಸ್ತಿ ಮಾಡಿದರು ಈ ಸಿನಿಮಾಗೋಸ್ಕರ. ಇದೇ ಸಿನಿಮಾ ಹಿಂದಿಯಲ್ಲಿ AK47 ಹೆಸರಲ್ಲೇ ಬಂತು. ಇಲ್ಲಿ ಸಾಹಸ ನಿರ್ದೇಶನ ಮಾಡಿದಂತಹ ರಾಮ್ ಶೆಟ್ಟಿ ಅವರು ಅಲ್ಲೂ ಕೂಡ ನಿರ್ದೇಶನ ಮಾಡಿದರು. ಈ ಚಿತ್ರಕ್ಕೆ ಕನ್ನಡದ ನಟ ಆದಿತ್ಯ ಅವರು ಅಭಿನಯಿಸಿದರು. ಅದು ಅಷ್ಟಾಗಿ ಹೆಸರು ಮಾಡಲಿಲ್ಲ. ನಮಸ್ಕಾರ.